ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ನೋಡ್ತಾ ಇರೋದು ಸಿಂಗಲ್ ಹಾಫ್ ಕ್ರೋಶಾ ಅಂತ. ಈ ಕ್ರಾಚೆಟ್ ಅಲ್ಲಿ ಬೇಸಿಕ್ಸ್ ನಾವು ಚೈನ್ ಹೇಗ್ ಮಾಡೋದು, ಸ್ಲಿಪ್ ನಾಟ್ ಹೇಗ್ ಮಾಡೋದು, ಚೈನ್ ಹೇಗ್ ಸ್ಟಾರ್ಟ್ ಮಾಡೋದು ಅಂತ ನೋಡಿದ್ವಿ. ಇವಾಗ ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಹಾಫ್ ಸಿಂಗಲ್ ಕ್ರೋಶಾ, ಅದು ಸ್ಟಿಚ್, ಅದು ಬೇಸಿಕ್ ಸ್ಟಿಚ್. ಸೊ ಅದನ್ನ ಹೇಗ್ ಮಾಡೋದು ಅಂತ ನೋಡೋಣ. ಇವಾಗ ಒಂದು ಸ್ಲಿಪ್ ನಾಟ್ ಹಾಕ್ತಾ ಇದ್ದೀನಿ ನಾನು. ಇವಾಗ ಒಂದು ಲೂಪ್ ಹಾಕೊಂಡಿದೀವಿ ನಾವು ಸ್ಲಿಪ್ ನಾಟ್ ಅಲ್ಲಿ. ಈ ಲೂಪ್ ಈ ತರ ಹೇಳ್ಕೊಳ್ತಾ ಹೋದ್ರೆ ಚೈನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ನಾ ಇವಾಗ 10 ಚೈನ್ಸ್ ಹಾಕ್ತಾ ಇದ್ದೀನಿ. ಇವಾಗ ಈ ಲೂಪ್ ಅನ್ನ ನಾವು ಚೈನ್ ಅಂತ ಕೌಂಟ್ ಮಾಡಕ್ ಆಗಲ್ಲ. ದಿಸ್ ಇಸ್ ಜಸ್ಟ್ ಅ ಲೂಪ್ ಅಂಡ್ ಇದು ಫಾರ್ಮ್ ಆಗಿರೋದನ್ನ ಮಾತ್ರ ನಾವು ಚೈನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇವಾಗ ನಮ್ಮ ಹತ್ರ ಇರೋದು 1 ಚೈನ್. 1 2 3 4 5 6 7 8 9 and 10. ಸೊ ನಮ್ಮ ಹತ್ರ ಇರೋದು ಇವಾಗ 10 ಚೈನ್ಸ್. ಇವಾಗ ಇದರಲ್ಲಿ ಹಾಫ್ ಸಿಂಗಲ್ ಕ್ರೋಶಾ ಹೇಗ್ ಮಾಡೋದು ಅಂತ ನೋಡೋಣ. ಸೊ ಇವಾಗ ನಾವು ಹೈಟ್ ಜಾಸ್ತಿ ಮಾಡ್ಕೋಬೇಕಾಗತ್ತೆ, ಹೈಟ್ ನ ಇನ್ಕ್ರೀಸ್ ಮಾಡ್ಕೋಬೇಕು. ಸೊ ನಮ್ಗೆ ಈಕ್ವಲ್ ಆಗಿ ಬರಬೇಕು ಅಂದ್ರೆ ಹೈಟ್ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. ಆ ಹೈಟ್ ಇನ್ಕ್ರೀಸ್ ಮಾಡಬೇಕಾದ್ರೆ ಈ ಹಾಫ್ ಸಿಂಗಲ್ ಕ್ರೋಶಾಗೆ ನಾವು ಈ 10 ಚೈನ್ಸ್ ಅಲ್ಲಿ 1 ಚೈನ್ ಎಕ್ಸ್ಟ್ರಾ ಹಾಕಬೇಕು. 1 ಚೈನ್. ಸೊ ಅಗೇನ್ ಈ ಲೂಪ್ ಅನ್ನ ನಾವು ಚೈನ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಇದೊಂದು ಟಿಪ್ ನಿಮ್ಗೆ. ಸೊ ಇದು ಜಸ್ಟ್ ಅ ಲೂಪ್. ಸೊ ಎಕ್ಸ್ಟ್ರಾ 1 ಚೈನ್ ಹಾಕೊಂಡಿದ್ದೀವಿ. ಇವಾಗ ನಾವು ಈ ಚೈನ್ ಅನ್ನ ಬಿಟ್ಬಿಟ್ಟು ಈ ಸೆಕೆಂಡ್ ಚೈನ್, ಈಗ ಈ ಲೂಪ್ ಬಿಟ್ಬಿಟ್ಟು ಈ ಸೆಕೆಂಡ್ ಚೈನ್ ಅಲ್ಲಿ ನಾವು ನಮ್ಮ ಹುಕ್ ಅನ್ನ ಸೇರಿಸಬೇಕು. ಸಿ, ಇದನ್ನ ಹೀಗೆ ಹಿಡ್ಕೊಂಡು ಸ್ಲೋ ಆಗಿ ಈ ಥ್ರೆಡ್ ಅಲ್ಲಿ ಜಸ್ಟ್ ಲೂಸ್ ಆಗಿರ್ಬೇಕು. ಸೊ ಜಸ್ಟ್ ಈ ತರ ಕೆಳಗಡೆಯಿಂದ ಈ ಥ್ರೆಡ್ ನ ಈಗ ಎಳ್ಕೋಬೇಕು. ಎಳ್ಕೊಂಡು ಈ ಲೂಪ್ ಇಂದಾನು ಕೂಡ ಆಚೆ ತೆಗಿಬೇಕು ಇದನ್ನ. ಇದು ನಮ್ಗೆ ಈ ಸ್ಟಿಚ್ಗೆ ನಾವು ಹಾಫ್ ಸಿಂಗಲ್ ಕ್ರೋಶಾ ಅಂತ ಹೇಳ್ತೀವಿ. ಸೊ ಅಟ್ ಎ ಟೈಮ್ ನಮ್ ಈ ಲೂಪ್ ಇಂದಾನು ದಾರ ತೆಗಿತೀವಿ ಅಂಡ್ ಅಗೇನ್ ಇದ್ರ ಲೂಪ್ ಅಲ್ಲಿ ಇರುವಂತಹ ಲೂಪ್ ಇಂದಾನು ಕೂಡ ನಾವು ದಾರಾನ ಆಚೆ ತೆಗೆದು ಓನ್ಲಿ 1 ಲೂಪ್ ನಮ್ ಹುಕ್ ಅಲ್ಲಿ ಉಳಿಯುತ್ತೆ. ಸೊ ಇದಕ್ಕೆ ನಾವು ಹಾಫ್ ಸಿಂಗಲ್ ಕ್ರೋಶಾ ಅಂತ ಹೇಳ್ಬಹುದು. ಸೊ ಅಗೇನ್ ತೋರಿಸ್ತಾ ಇದ್ದೀನಿ ನಾನು. ಸಿ, ಈ ನೆಕ್ಸ್ಟ್ ಚೈನ್ ಅಲ್ಲಿ ಹಾಕಿ ಈ ದಾರನ ಎಳೀರಿ ಅಂಡ್ ನೆಕ್ಸ್ಟ್ ಈ ಲೂಪ್ ಇಂದನೂ ಕೂಡ ಆಚೆ ತೆಗೆದ್ಬಿಡಿ. ಸೊ ಕಂಟಿನ್ಯೂಸ್ ದಿಸ್ ಪ್ರೊಸೆಸ್ ಸ್ಲೋಲಿ. ಐ ಆಮ್ ಅಗೇನ್ ಶೋಯಿಂಗ್ ದಿಸ್ ಲೈನ್. ಸೊ ರಿಮೂವ್, insert the hook, drag or pull and pull from this loop also and ಹೀಗೆ ಜಸ್ಟ್ ಎಳೀರಿ ಈ ಲೂಪ್ ಇಂದನೂ ಕೂಡ. ಸೊ ಅಗೇನ್ ದಿಸ್ ಹೀಗೆ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆ ನಿಮ್ಗೆ ಸ್ಪೀಡ್ ಅಪ್ ಆಗುತ್ತೆ. ಐ ಥಿಂಕ್ ಇದು ಕ್ಲಿಯರ್ ಆಗಿ ಕಾಣಿಸುತ್ತೆ ಅನ್ಕೊಂಡಿದ್ದೀನಿ. ನೋಡಿ ನಿಮ್ಗೆ. ಸೊ ನಮ್ಗೆ ಇಲ್ಲಿ ಬೇಸ್ ಚೈನ್ ಇದೆ. ಸೊ ಅದ್ರ ಮೇಲೆ ಇನ್ನೊಂದು ಚೈನ್ ಬರ್ತಾ ಇದೆ. ಈ ಸ್ಟಿಚ್ ವೆರೈಟಿ ಏನಂದ್ರೆ ಇದರಲ್ಲಿ ಮೈಲ್ಡ್ ಎಲಿವೇಶನ್ಸ್ ಬರುತ್ತೆ, ರಿಬ್ ತರ ಇಫೆಕ್ಟ್ ಕೊಡುತ್ತೆ ನಿಮ್ಗೆ ಇದು. ನೋಡಿ ಅಗೇನ್ next chain, drag and just again insert in next hook. ಹೀಗೆ ತಗೊಳ್ಳಿ, ಅಗೇನ್ ಈ ಹುಕ್ ಅಲ್ಲಿರೋ ಲೂಪ್ಗೆ ಎಳ್ಕೊಳ್ಳಿ. ಸೊ ಅಗೇನ್ ಇವಾಗ ನಾವು 1 ಲೈನ್ ಅನ್ನ ಫಿನಿಶ್ ಮಾಡಿದೀವಿ, ಫಸ್ಟ್ ರೋ ಅನ್ನ ಫಿನಿಶ್ ಮಾಡಿದೀವಿ. ಸೊ ಅಗೇನ್ 1 more ಟೈಮ್ಗೆ ತೋರಿಸ್ತಾ ಇದ್ದೀನಿ ಹೇಗೆ ನಾವು ಈ ಸಿಂಗಲ್ ಹಾಫ್ ಕ್ರೋಶಾದಲ್ಲಿ ಹೈಟ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತ. ಅಗೇನ್ ಈ ಕಡೆ ಬಂದಾಗ
ಅಗೇನ್ ನೀವು ಒಂದು ಚೈನ್ ತಗೊಳ್ಳಿ, ಒಂದು ಲೂಪ್ ಇದೆ. ಸೊ ಅಗೇನ್ ಒಂದು ಚೈನ್ ತಗೊಳ್ಳಿ, ಜಸ್ಟ್ ನಿಮ್ಮ ಪ್ರಾಜೆಕ್ಟ್ ಅಥವಾ ಈ ಪೀಸಿನ ಟರ್ನ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ನಿಮಗೆ ಸಿಗೋದು ಒಂದು ಲೂಪ್, ಅಗೇನ್ ಒನ್ ಚೈನ್. ಈ ಒಂದು ಚೈನನ್ನು ಬಿಟ್ಬಿಟ್ಟು ಸೆಕೆಂಡ್ ಚೈನಲ್ಲಿ ನಿಮಗೆ ಈ ಥರ ಎಲಿವೇಶನ್ಸ್ ಕಾಣಿಸುತ್ತೆ ನೋಡಿ. ಈ ಥರದಲ್ಲಿ ಈ ಎಲಿವೇಶನ್ ಕಾಣಿಸುತ್ತಲ್ಲ, ಇದೆಲ್ಲ ನಿಮಗೆ ಚೈನ್ಗಳು, ನೆಕ್ಸ್ಟ್ ಚೈನ್ಗಳು. ಸೊ ಈ ಚೈನಲ್ಲಿ ನೀವು ಹುಕ್ಕನ್ನ ಇನ್ಸರ್ಟ್ ಮಾಡಬೇಕು. ಸೊ ಅಗೇನ್ ಈ ಹುಕ್ಕಲ್ಲಿ ನೆಕ್ಸ್ಟ್ ಚೈನಲ್ಲಿ ನೀವು ಹುಕ್ಕನ್ನ ಸೇರಿಸಿ ಅಗೇನ್ ಇದನ್ನ ಈ ತರ ಎಳೀರಿ. ಅಗೇನ್ ಈ ಲೂಪಲ್ಲಿ ಕೂಡ ನೀವು ಆಚೆ ತೆಗೀರಿ. ಸೊ ಅಗೇನ್ ಹಾಫ್ ಸಿಂಗಲ್ ಕ್ರೋಶಾ ಫಾರ್ಮ್ ಆಗ್ತಾ ಹೋಗುತ್ತೆ. ಸೊ ಅಗೇನ್ ಡೂ ದ ಸೇಮ್ ಥಿಂಗ್. ಸೊ ಹೀಗೆ ಎಳೀರಿ, ಇದರಿಂದ ನಾವು ಆಚೆ ತಗೊಳ್ಳಿ. ಸೊ ಕಂಟಿನ್ಯೂ ದ ಸೇಮ್ ಪ್ರೊಸೆಸ್ until it reaches last stitch. So ಹೀಗೆ ನೀವು ಸ್ವಲ್ಪ ಡಾರ್ಕ್ ಊಲ್ಗಳೆಲ್ಲ ತಗೊಂಡ್ರೆ ಸ್ವಲ್ಪ ನೋಡ್ತಾ ಹಾಕಬೇಕು. ಯಾಕಂದ್ರೆ ಕೆಲವೊಂದ್ಸಲಿ ಕೆಲವೊಂದು ಸ್ಟಿಚ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಮಿಸ್ ಆದ್ರೆ ಅಥವಾ ಜಂಪ್ ಆದ್ರೆ ನೆಕ್ಸ್ಟ್ ಅದು ಪ್ರಾಜೆಕ್ಟ್ ನಿಮ್ಗೆ ಒಂಥರ ಶ್ರಿಂಕ್ ಆಗಕ್ಕೆ ಶುರು ಆಗುತ್ತೆ. ಸೊ ಡೋಂಟ್ ಮಿಸ್ ಎನಿ ಸ್ಟಿಚ್. ಸೊ ನೋಡ್ಕೊಂಡು ಈ ತರ ಯೂಸ್ ಮಾಡಿ. ಈ ತರ just finish the project again. ನೋಡಿ ನಾನು ದಾರ ಹೇಗೆ ಬರ್ತಾ ಇದೆ ಸರಾಗವಾಗಿ, ಅಂಡ್ ನಾನು ಹೇಗೆ ಪ್ರಾಜೆಕ್ಟ್ ನ ಹಿಡಿತಾ ಇದ್ದೀನಿ, ಪೀಸ್ ಆಫ್ ದಿಸ್ ಪ್ರಾಜೆಕ್ಟ್ ನ ಹೇಗೆ ನಾನು ಹಿಡಿತಾ ಇದ್ದೀನಿ. ಜಸ್ಟ್ ನೋಡಿ. ನೀವು ಇವಾಗ ಇನ್ನೊಂದು ಟಿಪ್ ಹೇಳ್ತಾ ಇದ್ದೀನಿ. ಸೊ ಇವಾಗ ಈ ಸ್ಟಿಚ್ ನ ನೀವು ಕರೆಕ್ಟ್ ಪಾಸ್ಚರ್ ಅಲ್ಲಿ ಎಳಿದೇ ಹೋದ್ರೆ ಏನಾಗುತ್ತೆ ಅಂದ್ರೆ ಇದು ಲೂಸ್ ಆಗಿದೆ, ನೀವು ನೋಡಬಹುದು. ಇದರಲ್ಲಿ ಸ್ವಲ್ಪ ಲೂಸ್ ಆಗಿ ಕೂತ್ಕೊಂಡಿದೆ, ಅಂಡ್ ಈ ಸ್ಟಿಚ್ ನಮ್ಗೆ ಸ್ವಲ್ಪ ಟೈಟ್ ಆಗಿ ತಗೊಂಡಿದ್ದೀನಿ. ಸೊ ನೀವು ಇದನ್ನ ಹಾಗೆ ಎಳೆದ್ ಬಿಟ್ರೆ ಈ ಚೈನ್ ನಮ್ಗೆ ತುಂಬಾ ದೊಡ್ಡದು ಅಂಡ್ ಲೂಸ್ ಆಗಿ ಕಾಣಿಸುತ್ತೆ. ನೋಡಿ, ವೈಡ್ ಆಗಿದೆ. ಇದೆಲ್ಲ ಕರೆಕ್ಟ್ ಆಗಿ ಒಂದೇ ಪ್ರಪೋರ್ಷನ್ ಇರುತ್ತೆ. ಸೊ ನೀವು ಹಾಕೋಕ್ ಶುರು, ಕೆಲವೊಬ್ರು ಟೈಟ್ ಆಗಿ ಹಾಕ್ತಾರೆ, ಕೆಲವೊಬ್ರು ಲೂಸ್ ಆಗಿ ಹಾಕ್ತಾರೆ. ಸೊ ಅವ್ರವ್ರ ಪ್ರಾಕ್ಟೀಸ್ ಮೇಲೆ ಹೋಗುತ್ತೆ. ಅಗೇನ್ ಯೂಶುವಲಿ ನೀವು ತುಂಬಾ ಟೈಟು ಹಾಕಬೇಡಿ, ತುಂಬಾ ಲೂಸ್ ಆಗಿ ಕೂಡ ಸ್ಟಿಚಸ್ ತಗೋಬೇಡಿ. ಸೊ ಕೀಪ್ ಇಟ್ ಕಂಫರ್ಟೇಬಲಿ. ಅದು ಮೂವ್ ಆಗ್ಬೇಕು. ನಮ್ಮ ಫ್ಯಾಬ್ರಿಕ್ ಏನ್ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅದು ನಮ್ಗೆ ಆರಾಮಾಗಿ ಮೂವ್ ಆಗ್ಬೇಕು. ಸ್ಟಿಫ್ ಆಗಬಾರ್ದು ಯಾವುದೇ ಪ್ರಾಜೆಕ್ಟ್. ಸೊ ಅಥವಾ ಶ್ರಿಂಕು ಕೂಡ ಆಗಬಾರ್ದು. ಸೊ ಅಗೈನ್ ದಿಸ್ ನೋಡಿ, ಅಗೈನ್ ನೋಡಿ, ಅಗೈನ್. ಸೊ ಇವಾಗ ನಾವು ಸೆಕೆಂಡ್ ರೋ ಕೂಡ ಫಿನಿಶ್ ಮಾಡಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ, ಟೈಟ್ ಆಗಿ ಬರುತ್ತೆ. ಇದನ್ನ ನೀವು ಈಗ ಡೈನಿಂಗ್ ಟೇಬಲ್ ಮೇಲೆ ಇರುವಂತ ಪೀಸಸ್ಗಳು ಮಾಡ್ಕೋಬಹುದು, ಅಥವಾ ಸ್ಕ್ವೇರ್ ಜಸ್ಟ್ ಮ್ಯಾಟ್ ಮಾಡ್ಕೋಬಹುದು. ತುಂಬಾ ಥಿಕ್ ಆಗಿರುತ್ತೆ, ಅಥವಾ ಥಿಕ್ ಊಲ್ಗಳಿಂದ ನೀವು ಮ್ಯಾಟ್ಗಳು ಕೂಡ ಮಾಡ್ಕೋಬಹುದು. ಮಕ್ಕಳು ಕುತ್ಕೊಳ್ಳೋಕೆ ಅಥವಾ ಸ್ಟಡಿಗೆ ಕುತ್ಕೊಳ್ಳೋಕೆ ಕೆಳಗಡೆ ನೆಲದ ಮೇಲೆ ಕುತ್ಕೊಳ್ಳೋಂಗ ಚಾಪೆಗಿಂತ ಈ ತರದ ಊಲ್ಗಳಲ್ಲಿ ಮಾಡಿದ್ರೆ ಸಾಫ್ಟ್ ಆಗೂ ಇರುತ್ತೆ, ಈ ಚಳಿಗಾಲದಲ್ಲಿ ಬೆಚ್ಚಗೂ ಇರುತ್ತೆ. ಸೊ ಈ ಸ್ಟಿಚ್ ತುಂಬಾ ಚೆನ್ನಾಗಿದೆ. ನೋಡಿ, ಥಿಕ್ ಆಗಿ ಬರುತ್ತೆ ಅಂಡ್ ರಿಬ್ಸ್ ಇಫೆಕ್ಟ್ ಕೊಡುತ್ತೆ ಇದು. ಸೊ ಅಗೈನ್, ಸೊ ನೀವು ಈ ಚೈನ್ ತಗೊಳ್ಳಿಲ್ಲ ಅಂತಂದ್ರೆ ಈ ಈಕ್ವಲ್ ಏನ್ ಬರುತ್ತೆ ಸರಿಯಾಗಿ ಲೈನ್ ಆಗಿ ಬರೋದಿಲ್ಲ. ಸೊ ಅಗೈನ್ ಒನ್ ಚೈನ್, ಟರ್ನ್ ದ ವರ್ಕ್, ಅಂಡ್ ಈ ಲೂಪ್ ಇದೆ ಒನ್ ಅಂಡ್ ಸೆಕೆಂಡ್ ಚೈನಲ್ಲಿ ಹಾಕಿ ಜಸ್ಟ್ ಅಗೇನ್ ಡ್ರ್ಯಾಗ್ ಮಾಡಿ. ಸೊ ಹೀಗೆ ಡ್ರ್ಯಾಗ್ ಮಾಡಿ, ಹೀಗೆ ಪುಲ್. ಸೊ ಕರೆಕ್ಟ್ ಆಗಿ ಈ ತರ ನಿಮ್ಗೆ ಇಫೆಕ್ಟ್ ಬರ್ತಾ ಹೋಗುತ್ತೆ.
ಸೊ ಫ್ರೆಂಡ್ಸ್, ಅರ್ಥ ಆಯ್ತು ಅನ್ಕೊಳ್ತೀನಿ. ಇದು ಹಾಫ್ ಸಿಂಗಲ್ ಕ್ರೋಶಾ ಸ್ಟಿಚ್ ಅಂತ. ಸೊ ಕಲ್ತ್ಕೊಂಡಿದ್ದೀರಾ ಅನ್ಕೊಂತೀನಿ. ಬೇಸಿಕ್ಸ್ ನನ್ನ ಉಳಿದ ಚಾನೆಲ್ ವಿಡಿಯೋಗಳಲ್ಲಿ ನೀವು ಬೇಸಿಕ್ಸ್ ಹೇಗೆ ಹೇಳ್ಕೊಟ್ಟಿದ್ದೀನಿ, ನೀವು ಕಲ್ತ್ಕೋಬಹುದು ಬೇಸಿಕ್ಸ್ ಗೊತ್ತಿಲ್ಲ ಅನ್ನೋರಿಗೆ. ಸೊ ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಫ್ ಯು ಲೈಕ್, ನನ್ನ ಈ ವಿಡಿಯೋ ಲೈಕ್ ಆದ್ರೆ, ನೀವು ಏನಾದ್ರು ಹೆಲ್ಪ್ಫುಲ್ ಅನ್ಸಿದ್ರೆ ನಿಮ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Be positive, stay blessed. Bye.